ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಫೇಮಸ್ ಚಟ್ನಿ ಪುಡಿಗಳನ್ನ ಹೆಂಗೆ ಮಾಡೋದನ್ನು ನೋಡೋಣ ಬರ್ರಿ. ಯಾವ್ಯಾವ ಚಟ್ನಿಪ್ಪ ಅಂತಂದ್ರೆ ಅಗಸಿ ಬೀಜ ಮತ್ತು ಪುಟಾಣಿ ಚಟ್ನಿ, ಹಾಗೆ ಗುರೆಳ್ಳು ಚಟ್ನಿ ಮತ್ತು ಶೇಂಗಾ ಚಟ್ನಿ ಮಾಡೋಣ ಬರ್ರಿ. ಈಗ ಇವ್ನು ಮಾಡೋಕೆ ಅಗಸಿ ಬೀಜ ತೊಗೊಂಡೀನಿ, ಶೇಂಗಾ ಬೀಜ ತೊಗೊಂಡೀನಿ ಮತ್ತು ಗುರೆಳ್ಳು ಪುಡಿ ಮಾಡೋಕೆ ಗುರೆಳ್ಳು, ಪುಟಾಣಿ ಚಟ್ನಿ ಮಾಡೋಕೆ ಪುಟಾಣಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಕರಿಬೇವು, ಉಪ್ಪು, ಖಾರ ಮತ್ತು ಬೆಳ್ಳುಳ್ಳಿ. ನಾನಲ್ಲಿ ಜೀರಿಗೆ ಮರೆತುಬಿಟ್ಟಿದ್ದೀನಿ ತೋರ್ಸೋಕ್ಕೆ. ಜೀರಿಗೆ ಒಂದು ಬೇಕಾಗುತ್ತೆ. ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಈಗ ಒಂದು ಕಡಾಯೊಳಗೆ ನಾನು ಶೇಂಗಾ ಹುರ್ಕೊಳತ್ತೀನಿ. ಇವು ಶೇಂಗಾ ಹುರ್ಕೊಂಡಿದ್ದು ತಣ್ಣಗಾಗಿಂದ ಸಿಪ್ಪೆ ಸುಲ್ಕೋಬೇಕು. ಸಿಪ್ಪೆ ಸುಲ್ಕೊಂಡು ನಾವು ಪಳಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಒಂದು ಜಾರ್ನಾಗ ನಾವು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿಯನ್ನು ಮಾಡ್ಕೋಬೇಕಾಗ್ತೈತಿ. ನೋಡಿರಿ, ಇದು ಒಂದು ರೌಂಡ್ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಡಿತ್ತು. ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಕ್ವಾಂಟಿಟಿ ನೋಡಿ ನೀವು ಹಾಕೋರಿ ಎಷ್ಟು ಬೇಕಾಗತ್ತಂತ. ಮತ್ತು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಎರಡೇ ರೌಂಡ್ ಅಷ್ಟೇ ನಾವು ಮಿಕ್ಸಿ ಹಾಕ್ಕೋಬೇಕಾಗತ್ತೆ. ಮತ್ತು ಇದನ್ನು ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತೀನಿ. ಈಗ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಎರಡೇ ರೌಂಡ್ ಅಷ್ಟೇ ಹಾಕೋತೀನಿ. ಇದು ಸ್ವಲ್ಪ ತರಿ ಆಗಿದ್ದರೆ ಚೆನ್ನಾಗಿರತ್ತೆ. ನೋಡಿರಿ, ಈಗ ನಾನು ಅದನ್ನು ಪ್ಲೇಟಿಗೆ ಸರ್ವ್ ಮಾಡತ್ತೀನಿ. ಯಾವ ಥರ ಬಂದೈತೆ ಅಂತ ಚಟ್ನಿ ಪುಡಿ ಈ ಥರ ತರಿಯಾಗಿರ್ಬೇಕು. ಈಗ ನೆಕ್ಸ್ಟ್ ನಾನು ಪುಟಾಣಿ ಚಟ್ನಿ ಹೆಂಗೆ ಮಾಡೋದು ತೋರ್ಸಾತೀನಿ ಬರ್ರಿ. ಈಗ ಈಗ ನಾ ಅದ ಜಾರಿಗೆ ಪುಟಾಣಿ ಹಾಕ್ಕೊಳತ್ತೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಖಾರದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿರಿ, ಪುಟಾಣಿ ಪುಡಿ ರೆಡಿ ಆಯ್ತು. ಇವೆಲ್ಲ ಚಟ್ನಿ ಪುಡಿಗಳು ಮಾಡೋದು ತುಂಬ ಸುಲಭ. ನೋಡಿರಿ, ಹಿಂಗೆ ಚಂದ ಕಲಿಸಿ ತೆಗೆದಿಟ್ಕೊತೀನಿ. ಈಗ ಪುಟಾಣಿ ಪುಡಿ ರೆಡಿ ಆಯಿತು. ಈಗ ನೆಕ್ಸ್ಟ್ ಅಗಸಿ ಬೀಜದ ಪುಡಿ ಹೆಂಗೆ ಮಾಡೋದು ನೋಡೋದು ಬರ್ರಿ. ಅಗಸಿ ಬೀಜ ನೀವು ಫ್ರೈ ಮಾಡೋ ಮುಂದೆ ಜಾಸ್ತಿ ಸಿಡಿತಾವೆ. ಹಾಗಾಗಿ ನೀವು ಒಂದು ಸ್ಪೂನಷ್ಟು ನೀವು ನೀರನ್ನು ಹಾಕೋರಿ, ಅಂದ್ರೆ ಜಾಸ್ತಿ ಸಿಡಿಯೋಂಗಿಲ್ಲ. ನೋಡಿರಿ, ಹಿಂಗೆ ಚಂದಗೆ ವಾಸನೆ ಒಳಗೆ ಇವು ಫ್ರೈ ಅದು ಅಂದ್ರೆ ಹಿಂಗೆ ಜಾಸ್ತಿ ಸಿಡಿತಾವೆ. ಆಮೇಲೆ ಸ್ಮೆಲ್ ಮ್ಯಾಗ ಗೊತ್ತಾಗ್ತೈತಿ ಇದು ಫ್ರೈ ಆಗೈತಿ ಅಂತಂದು. ಈಗ ನಾನು ಅದನ್ನು ಪ್ಲೇಟಿಗೆ ತೆಗೆದಿಟ್ಕೋತೀನಿ. ಈಗ ಅದ ಕಡಾಯದೊಳಗೆ ಮತ್ತು ನಾನು ನೆಕ್ಸ್ಟ್ ಗುರೆಳ್ಳನ್ನು ಫ್ರೈ ಮಾಡ್ಕೋತೀನಿ. ಗುರೆಳ್ಳು ಅಷ್ಟೇ ಫ್ರೈ ಫ್ರೈಗಿದ್ದು ಸ್ಮೆಲ್ ಬರ್ತೈತೆ. ಅದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಫ್ರೈ ಆಗಿದ್ವೇ ಇಲ್ವಾ ಅಂತಂದು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಅದನ್ನು ಹಾಕೋತೀನಿ. ಈಗ ನೆಕ್ಸ್ಟ್ ಒಂದು ಜಾರಿಗೆ ನಾನು ಫ್ರೈ ಮಾಡಿರೋವಂಥ ಅಗಸೆನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಖಾರದ ಪುಡಿ ಮತ್ತು ಉಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಆ್ಯಸ್ ಅ ಸೇಮ್ ಚಟ್ನಿ ಪುಡಿ ಏನು ಹಾಕ್ತೀವಲ್ಲ ಅವೇ ರಿಪೀಟ್ ಇರ್ತಾವೆ. ಕ್ವಾಂಟಿಟಿ ನೋಡಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ, ಖಾರದ ಪುಡಿ ಅಷ್ಟು ಹಾಕೋರಿ. ಉಪ್ಪನ್ನು ಅಷ್ಟೇ ನಿಮ್ಗೆ ಎಷ್ಟು ಕ್ವಾಂಟಿಟಿ ಇದಲ್ಲ ಅದನ್ನು ನೋಡ್ಕೊಂಡು ನೀವು ಉಪ್ಪು ಸೇರಿಸ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸಿ ಹಾಕ್ಕೊಂಬರ್ತೀನಿ.
ನೋಡಿರಿ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿ ಆಯ್ತು. ಈಗ ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ನಾನು ಅದೇ ಜಾರಿಗೆ ಗುರೆಳ್ಳು ಹಾಕೋತೀನಿ. ಸೇಮ್ ಆ್ಯಸ್ ನಾನು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಖಾರದ ಪುಡಿ ಮತ್ತು ಉಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕೋತೀನಿ. ಇದನ್ನು ನಾನು ಮಿಕ್ಸಿಗೆ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತಲ್ಲ ಕ್ವಾಂಟಿಟಿ ತಕ್ಕಂಗೆ ನೀವು ಉಪ್ಪು ಖಾರನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ನೋಡಿರಿ ಈಗ ನಾನು ಮಿಕ್ಸಿನ ಹಾಕ್ಕೊಂಬರ್ತೀನಿ ಇದನ್ನು. ನೋಡಿರಿ ಈಗ ಇದನ್ನು ನನ್ನ ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೋತೀನಿ. ಈಗ ಗುರೆಳ್ಳು ಪುಡಿನೂ ರೆಡಿ ಆಯ್ತು. ನೋಡಿರಿ ಮಸ್ತ್ ಅನ್ಸಾತೈತಲ್ಲ, ಹಂಗೆ ಟೇಸ್ಟೂ ಆಗೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ ಎಲ್ಲ ಚಟ್ನಿ ಪುಡಿಗಳನ್ನ. ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ಬಾಜು ಇರೋದು ಬೆಲ್ ಐಕಾನನ್ನು ಟ್ಯಾಪ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.